ಪಾನಿಪುರಿ ಚಿಕ್ಕವರಿಂದ ದೊಡ್ಡವರಿಗೆ ಇಷ್ಟಪಟ್ಟು ತಿನ್ನೋವಂಥದ್ದು ಪಾನಿಪುರಿ. ನಾನಿವತ್ತು ಪಾನಿಪುರಿನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು 3-4 ಹಸಿಮೆಣ್ಸಿನ್ಕಾಯಿ, ಒಂದು 1/4 ಕಟ್ಟಷ್ಟು ಪುದೀನ ಸೊಪ್ಪು, ಒಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನಾನು ತೊಳೆದುಬಿಟ್ಟು ಒಂದು ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದಕ್ಕೆ ನಾನು ನೀರು ಹಾಕಿ ರುಬ್ಕೊತಾ ಇಲ್ಲ, ಹಾಗೆಯೇ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ. ಇದು ದೊಡ್ಡ ಜಾರ್ ಆಗಿರೋದ್ರಿಂದ ನಾನು ಹಾಗೆ ರುಬ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ನಾನಿಲ್ಲಿ ಹುಣಸೆಹಣ್ಣು ಲೆಮನ್ಕಿನ್ನ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣು ತೊಗೊಂಡು ಇದನ್ನು ತೊಳೆದ್ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ದೊಡ್ಡ ಗ್ಲಾಸಲ್ಲಿ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಹಾಗೆ ಇನ್ನೊಂದು ಬಟ್ಲು ಇಟ್ಕೊಂಡು ಜಾಲರಿ ಕೂಡ ಇಟ್ಕೊಂಡಿದ್ದೀನಿ, ಯಾಕಂದರೆ ರುಬ್ಕೊಂಡಿರೋ ಅಂಥದ್ದು ಪೇಸ್ಟನ್ನು ನಾನಿಲ್ಲಿ ಸೋಸೋದಕ್ಕೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಇದನ್ನು ನಾನು ಜಾಲರಿಗೆ ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ. ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ಥರ ಸೋಸ್ಕೊಳ್ಳಿ. ಮಾಡುವಂಥವ್ರು ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ನೋಡಿ ಈ ಥರ ಒಂದು ಸ್ಪೂನಿಂದ ಪ್ರೆಸ್ ಮಾಡ್ತಾ ಇದ್ದೀನಿ, ನೀಟಾಗಿ ರಸ ಬಿಡುತ್ತೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ಥರ ಮಾಡಿದ್ದೀನಿ. ನೋಡಿ ಚೆನ್ನಾಗಿದೆ. ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಹುಣಸೆಹಣ್ಣಿಂದ ನೋಡಿ ಈ ಥರ ಕೈಯಿಂದ ಈ ಥರ ನೀಟಾಗಿ ಹಿಂಡ್ಕೊಳ್ಳಿ. ಅದು ಕೂಡ ನಾನು ಸೋಸ್ಕೊತಾ ಇದ್ದೀನಿ. ಇದನ್ನು ನಾನು ಎಷ್ಟು ನೋಡಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಹುಳಿ ಆದರೂ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಇದೆ. ಇದಕ್ಕೆ ನಾನು ಒಂದು 3/4 ಟೇಬಲ್ ಸ್ಪೂನು ಚಾಟ್ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಹಾಕೋದು ವಿಡಿಯೋ ಲೆಂತಿ ಆಗಿದೆ ಅನ್ನೋದಕ್ಕೆ ನಾನಿಲ್ಲಿ ಹಾಕಿಲ್ಲ, ಬಟ್ ಆ ಗರಂ ಮಸಾಲ ಕೂಡ ಆ್ಯಡ್ ಮಾಡಿದ್ದೀನಿ. ಇನ್ನೊಂದು ಬಟ್ಲಲ್ಲಿ ನಾನು 1-2 ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, ಉಪ್ಪಾಕಿ ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೆ. ಇದನ್ನು ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಕೆಲವರು ಟ್ರೈ ಮಾಡೋರು ಸ್ಮ್ಯಾಶರ್ ಇಲ್ಲ ಅಂದರೆ ಕೈಯಿಂದನೇ ಈ ಥರ ಮಾಡ್ಕೊಳ್ಳಿ, ಸ್ಮ್ಯಾಶ್ ಆಗುತ್ತೆ ಕೈಯಿಂದ ಮಾಡೋದ್ರಿಂದ. ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ, ಸ್ಮ್ಯಾಶ್ ನೀಟಾಗಿ ಚೆನ್ನಾಗಾಗುತ್ತೆ. ಇದಕ್ಕೆ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂದು 1/4 ಟೇಬಲ್ ಸ್ಪೂನು ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರು. ನಾನು ಉಪ್ಪನ್ನ ಸ್ಪೂನಿಂದ ಹಾಕಿಲ್ಲ, ಕೈಯಿಂದ ಹಾಗೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಟಿಕೆಯಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಆದ್ರೇ ಚೆನ್ನಾಗಿರುತ್ತೆ ಪೊಟ್ಯಾಟೋದು, ಆಲೂಗೆಡ್ಡೆದು. ನೋಡಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಪೂನಿಂದ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಸಿ. ನೋಡಿ ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಆಲೂಗೆಡ್ಡೆದು. ಇದಕ್ಕೆ ನಾನು ಒಂದು 2 ಮೀಡಿಯಮ್ ಗಾತ್ರದ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಇಟ್ಕೊಂಡು. ಇನ್ನೊಂದು ಕಡೆ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟು ಬಿಸಿಯಾಗಿದೆ ಎಣ್ಣೆ. ಅದಾದಮೇಲೆ ನಾನು ಇಲ್ಲಿ ಪೂರಿನ ಕರಿತಾ ಇದ್ದೀನಿ. ನಾನು ಇನ್ನೊಂದು ಸಲ ಫ್ರೀಯಾಗಿದ್ದಾಗ ಪೂರಿ ಯಾವ ಥರ ಮಾಡೋದಂತ ಕೂಡ ತೋರಿಸ್ತಾ ಇದ್ದೀನಿ. ಇದು ರೆಡಿ ಪೂರಿನ ಹಾಕಿ ನಾನೀಗ ಮಾಡ್ತಾ ಇದ್ದೀನಿ. ನೋಡಿ ಪೂರಿ ಕೂಡ ರೆಡಿಯಾಗೋಯ್ತು. ಆಲೂಗೆಡ್ಡೆ
ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿನಿ. ಪಾನಿ ಕೂಡ ರೆಡಿ ಆಗೋಯ್ತು. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಿ ಆಹಾ ತಿಂತಾಯಿದ್ರೆ ಪಾನಿಪುರಿ ಬೇಕು ಬೇಕು ಅನಿಸ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.